ಪುಟ್ಟ ಗೌರಿ ಮದುವೆ ಭಾಗ 46. ಎಲ್ಲರದು ಕಾಫಿ ಕುಡಿದು ಬಜ್ಜಿ ತಿಂದು ಮುಗಿದಿತ್ತು. ಸಿಮ್ ನೆನಪಿಗೆ ಬಂದು ಅವರನ್ನು ಹೇಗೆ ಕೇಳುವುದು ಅಂತ ಸಂಕೋಚದಿಂದ ಇದ್ದಳು. ಅವಳನ್ನು ನೋಡಿದ ಪ್ರಹ್ಲಾದ್ರವರಿಗೆ ಅವಳು ಏನೋ ಕೇಳಬೇಕು ಅಂತ ಕಾಯ್ತಾ ಇದ್ದಾಳೆ ಅನ್ನೋದು ಅವರಿಗೆ ಮನವರಿಕೆ ಆಯಿತು. ಗೌರಿ, ಏನಾದರೂ ಕೇಳಬೇಕಾಗಿತ್ತೇನಮ್ಮ ಎಂದರು. ಅದು ಅಪ್ಪಾಜಿ, ನನಗೆ ಒಂದು ಸಿಮ್ ಬೇಕಿತ್ತು ಎಂದಳು. ಏನು, ಸಿಮ್ ಬೇಕಾ ಎನ್ನಲು, ಹೌದು ಅಪ್ಪಾಜಿ, ನನ್ನ ಹತ್ರ ಮೊಬೈಲ್ ಇದೆ, ಆದರೆ ಸಿಮ್ ಇಲ್ಲ. ಪ್ಲೀಸ್ ನಿಮ್ಮ ಹತ್ರ ಎಕ್ಸ್ಟ್ರಾ ಸಿಮ್ ಇದ್ದರೆ ಕೊಡ್ತೀರಾ ಎಂದಳು. ನಾನು ಎಕ್ಸ್ಟ್ರಾ ಅಂತ ಯಾವುದನ್ನು ಇಟ್ಕೊಂಡಿಲ್ಲ ಪುಟ್ಟ, ಆದರೆ ನಾಳೆ ನಿನಗೆ ಹೊಸ ಸಿಮ್ ತಂದುಕೊಡ್ತೀನಿ ಬಿಡು. ಅದಕ್ಕೆ ಯಾಕೆ ಈ ಥರ ಸಂಕೋಚ ಪಟ್ಕೊಂಡು ಕೇಳ್ತಾ ಇದ್ದೀಯಾ? ಧೈರ್ಯವಾಗಿ ಕೇಳಬೇಕು. ಹೇಳಬೇಕು ಅಂದರೆ ನಾನೇ ನಿನಗೆ ಹೊಸ ಮೊಬೈಲ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಎಂದರು. ತುಂಬ ಥ್ಯಾಂಕ್ಸ್ ಅಪ್ಪಾಜಿ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಪುಟ್ಟ? ಸರಿ, ಸಂಜೆ ನನಗೆ ಏನು ಸ್ಪೆಷಲ್ ಮಾಡಿ ಕೊಡ್ತೀಯಾ? ನೀವೇ ಕೇಳಿ ಏನು ಮಾಡಬೇಕು ಅಂತ, ಅದನ್ನೇ ಮಾಡಿಕೊಡ್ತೀನಿ. ನಿಮ್ಮ ಹಳ್ಳಿ ಕಡೆ ಮಾಡ್ತಾರಲ್ಲ ಉಪ್ಸಾರು, ಖಾರ ರುಬ್ಬಿ, ಅದು ಬೇಕು ನನಗೆ, ಮಾಡಿಕೊಡ್ತೀಯಾ? ಆಸೆ ಕಣ್ಗಳಿಂದ ಕೇಳಿದರು. ಅಯ್ಯೋ ಅಪ್ಪಾಜಿ, ನೀವು ಕೇಳಿದ್ದು ಹೇಗಿತ್ತು ಅಂದರೆ ನಾನೆಲ್ಲೋ ನಾನ್ ವೆಜ್ ಮಾಡಿ ಕೊಡಬೇಕೇನೋ ಆ ಥರ ಇತ್ತು. ಬರೀ ಉಪ್ಸಾರು ಕೇಳೋಕ್ಕೆ ಈ ರೀತಿ ಹೇಳ್ತಾ ಇದ್ದೀರಲ್ಲ ಎಂದಳು. ಅದೇನೋ ಗೊತ್ತಿಲ್ಲ ಗೌರಿ, ನಮ್ಮ ಯಜಮಾನರು ಇಷ್ಟು ದಿನ ಅದು ಬೇಕು ಇದು ಬೇಕು ಅಂತ ಯಾವುದನ್ನು ಕೇಳಿದವರೇ ಅಲ್ಲ. ನಿನ್ನ ಕೈ ರುಚಿ ತಿಂದ ಮೇಲೆ ಅವರಿಗೆ ಬಸರಿ ಬೈಕೆ ಉಟ್ಕೊಂಡು ಬಿಟ್ಟಿದೆ. ಪಾಪ, ಅದೇನೋ ಕೇಳ್ತಾ ಇದ್ದಾರಲ್ಲ, ಮಾಡಿಕೊಟ್ಬಿಡು ಎಂದರು ಕಮಲಾಕ್ಷಿ. ಅದೇನಮ್ಮ, ಎಷ್ಟೊತ್ತು? ತುಂಬ ಈಸಿ, 10 ನಿಮಿಷದಲ್ಲಿ ಮಾಡಿಕೊಟ್ಬಿಡ್ತೀನಿ, ಆಯಿತಾ ಎಂದಳು. ಗೌರಿ, ಉಪ್ಸಾರು ಶಬ್ದ ಕೇಳಿ ಯಾಕೋ ಬಾಯಲ್ಲಿ ಆಗಲೇ ನೀರು ಬರ್ತಾ ಇದೆ. ಇವತ್ತು ಬೇಗ ಬೇಗ ಅಡುಗೆ ಮಾಡಿಬಿಡು ಎಂದರು. ಆಯಿತು ಅಪ್ಪಾಜಿ, ಈಗಲೇ ಮಾಡ್ತೀನಿ ಅಂದವಳೆ ಅವರು ಕುಡಿದಿದ್ದ ಕಾಫಿ ಲೋಟ ತೆಗೆದುಕೊಂಡು ಕಿಚನ್ಗೆ ಹೋದಳು. ಏ ಗೌರಿ, ನಾನು ನಿನ್ನ ಹೆಲ್ಪ್ಗೆ ಮಾಡ್ತೀನಿ ಇರಮ್ಮ ಅಂತ ಹೇಳಿದ ಕಮಲಾಕ್ಷಿ ಅವರು ಸಹ ಗೌರಿಯ ಹಿಂದೆಯೇ ಕಿಚನ್ಗೆ ಹೋದರು. ನಿನ್ನೆ ತಂದಿದ್ದ ಸೊಪ್ಪಿನಲ್ಲಿ ಕೀರೆ ಸೊಪ್ಪು ಹಾಗೆ ಉಳಿದಿದ್ದರಿಂದ ಅದನ್ನು ಹಾಕಿ ಉಪ್ಸಾರು ಮಾಡುವುದಕ್ಕೆ ರೆಡಿ ಮಾಡಿಕೊಂಡಳು. ಒಣಮೆಣಸಿನಕಾಯಿ ಹುರಿದವಳೆ ಖಾರ ರುಬ್ಬಲು ಬೇಕಾದ ಐಟಮ್ಗಳನ್ನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿಕೊಂಡಳು. ಗೌರಿ, ಅದೇನು ರುಬ್ಬಬೇಕು, ನೀನೇ ರುಬ್ಬಿಕೋ. ಅಷ್ಟರಲ್ಲಿ ನಾನು ಉಪ್ಸಾರು ಅನ್ನ ಮಾಡಿಬಿಡ್ತೀನಿ. ಆದರೆ ಮುದ್ದೆ ನೀನೇ ಮಾಡಬೇಕು. ಯಾಕೋ ನನಗೂ ಕೂಡ ನಿನ್ನ ಕೈನ ಮುದ್ದೆನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಮಾಡಿದ್ದೆ ನೆನ್ನೆ ಮುದ್ದೆನ ಎಂದರು. ಸರಿಮಾ, ಹಾಗೇ ಆಗಲಿ, ನೀವು ಅವೆರಡನ್ನ ರೆಡಿ ಮಾಡಿ ಇಡಿ, ನಾನು ಬಂದು ಮುದ್ದೆ ಮಾಡಿಕೊಡ್ತೀನಿ ಅಂತ ಹೇಳಿದವಳೆ ಖಾರವನ್ನು ರುಬ್ಬಿ ಒಂದು ಬೌಲಿಗೆ ಹಾಕಿ ಮುದ್ದೆ ಮಾಡಲು ಬರುತ್ತಾಳೆ. ಜಾರಿಗೆ ಸ್ವಲ್ಪ ನೀರು ಹಾಕಿ ಅದರ ಖಾರದ ನೀರನ್ನು ಬೇಯುತ್ತಿದ್ದ ಉಪ್ಸಾರಿನ ಒಳಗಡೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿಯಿಂದ ಒಗ್ಗರಣೆ ಕೊಟ್ಟಳು. ಉಪ್ಸಾರಿನ ಘಮಲು ಇಡೀ ಮನೆ ಪಸರಿತ್ತು. ಅಂದು ಸಹ ಪ್ರಹ್ಲಾದ್ರವರು ತೃಪ್ತಿಯಿಂದ ಊಟ ಮುಗಿಸಿದ್ದರು. ಮಾರನೆಯ ದಿನ ಬೆಳಿಗ್ಗೆ, ಅಂದು ಭಾನುವಾರ, ಪ್ರಹ್ಲಾದ್ರವರ ಆಫೀಸಿಗೂ ರಜಾ ದಿನ. 8 ಗಂಟೆ ಆಗುತ್ತಿದ್ದಂತೆ ಸೌಪರ್ಣಿಕಾ ಕಮಲಾಕ್ಷಿಯವರಿಗೆ ಫೋನ್ ಮಾಡಿದಳು. ಅಮ್ಮ, ನಾನು ಹೊರಡ್ತಾ ಇದ್ದೀನಿ, ಆ ಗೌರಿನ ರೆಡಿಯಾಗಿ ಇರೋದಕ್ಕೆ ಹೇಳು. ಅಪ್ಪ ಇನ್ನೂ ಮನೆಯಲ್ಲಿ ಇದ್ದಾರಾ? ಇದ್ದರೆ ಹೇಗಾದರೂ ಮಾಡಿ ಒಪ್ಪಿಸಿ ಗೌರಿನ ನನ್ನ ಜೊತೆ ಕಳಿಸ್ಕೊಡು. ಮಧ್ಯಾಹ್ನದಷ್ಟರಲ್ಲಿ ಅವಳನ್ನು ಕಳುಹಿಸಿಕೊಡ್ತೀನಿ ಎಂದಳು. ಆಗ ಕಮಲಾಕ್ಷಿಯವರು, ಸೌಪರ್ಣಿಕಾ, ನಿನ್ನ ಅಪ್ಪ ಮನೆಯಲ್ಲೇ ಇದ್ದಾರೆ, ಸ್ವಲ್ಪ ಸುಮ್ಮನೆ ಇರು. ಆ ಹುಡುಗಿ ನಮ್ಮ ಮನೆಯಲ್ಲಿ ಕೆಲಸ ಮಾಡುವುದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನೀನು ನಿಮ್ಮನೆಗೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೋತೀನಿ ಅಂತಂದರೆ ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ? ನೀನೇನಾದರೂ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಂದರೆ ದೊಡ್ಡ ರಾಮಾಯಣನೇ ಶುರುವಾಗುತ್ತೆ ಎನ್ನುತ್ತಾರೆ. ಅದೇ ವೇಳೆಗೆ ಪ್ರಹ್ಲಾದ್ರವರು, ಕಮಲಾ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಮುಗಿಸ್ಕೊಂಡು ಹಾಗೆ ಗೌರಿಗೆ ಒಂದು ಸಿಮ್ ತಗೊಂಡು ಬರ್ತೀನಿ, ಬೇಗ ನನಗೆ ತಿಂಡಿ ಬಡಿಸು ಬಾ ಎಂದರು. ಲೈನಿನಲ್ಲೇ ಇದ್ದ ಸೌಪರ್ಣಿಕಾಗೆ ತಂದೆಯ ಮಾತು ಕೇಳಿಸಿಕೊಂಡಿದ್ದಳು. ಆಗ
ಅಮ್ಮ, ಹೇಗಿದ್ರು ಇನ್ನು ಅರ್ಧ ಗಂಟೆಯಲ್ಲಿ ಅಪ್ಪ ಅಲ್ಲಿಂದ ಹೊರಡ್ತಾರೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿಗೆ ಬರ್ತೀನಿ. ನೀನು ಏನು ತಕರಾರು ಮಾಡ್ದೇನೆ ಗೌರಿನ ನನ್ನ ಜೊತೆ ಕಳಿಸ್ಕೊಡು ಅಂತ ಹೇಳಿದವಳೆ ಫೋನ್ ಕಟ್ ಮಾಡಿದಳು. ಕಮಲಾಕ್ಷಿಯವರು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದರು. ಮಗಳ ಬುದ್ಧಿ ಏನು ಅನ್ನೋದು ಅವರಿಗೆ ಚೆನ್ನಾಗೇ ತಿಳಿದಿತ್ತು. ಬಿಟ್ಟಿ ಕೆಲಸದವರು ಸಿಗ್ತಾರೆ ಅಂತ ಅಂದರೆ A to Z ಎಲ್ಲ ಕೆಲಸ ಮಾಡಿಸ್ತಾ ಇದ್ಲು. ಇವಳ ಕಾಟ ತಡೆಯಲಾರದೆ ಕಮಲಾಕ್ಷಿಯವರ ಮನೆಗೆ ಬರುತ್ತಿದ್ದ ಎಷ್ಟೋ ಜನ ಕೆಲಸದವರು ಕೆಲಸ ಬಿಟ್ಟಿದ್ದರು. ಎಷ್ಟೋ ಕೆಲಸದವರು ಸೌಪರ್ಣಿಕಾಗೆ ಬಾಯಿಗೆ ಬಂದಂತೆ ಬೈದು ಹೋಗಿದ್ದರು. ಇದೇ ಕಾರಣಕ್ಕೆ ಕಮಲಾಕ್ಷಿಯವರ ಮನೆಗೆ ಕೆಲಸದವರು ಸಿಗೋದು ಬಹಳ ಕಷ್ಟವಾಗಿತ್ತು. ಆದರೂ ಕೂಡ ರಿಕ್ವೆಸ್ಟ್ ಮಾಡಿ ವಾರದಲ್ಲಿ 2 ದಿನ ಬಂದು ಮನೆ ಕ್ಲೀನ್ ಮಾಡಿಕೊಡಲು ಹೋಗುವಂತೆ ಇಬ್ಬರನ್ನು ನೇಮಿಸಿಕೊಂಡಿದ್ದರು. ಕೆಲಸಕ್ಕೆ ಬರುತ್ತಿದ್ದ ಆ ಕೆಲಸದವರು ಅಂದಿನ ಸಂಬಳವನ್ನು ಅವತ್ತೇ ತೆಗೆದುಕೊಂಡು ಹೋಗುತ್ತಿದ್ದರಿಂದ ಸೌಪರ್ಣಿಕಾ ಕೈಗೆ ಸಿಕ್ಕಿರಲಿಲ್ಲ. ಇಂದು ಸೌಪರ್ಣಿಕಾ ಮನೆಗೆ ಹೋಗುತ್ತಿರುವ ಗೌರಿ ಕತೆ ಅಯ್ಯೋ ಪಾಪ. ತಿಂಡಿ ತಿಂದು ಮುಗಿಸಿದ ಪ್ರಹ್ಲಾದ್ರವರು ತಮ್ಮ ಕಾರ್ ತೆಗೆದುಕೊಂಡು ಹೊರಟು ಹೋದರು. ಆಗಲೇ ಬಂದು ಕಾಯುತ್ತಿದ್ದ ಸೌಪರ್ಣಿಕಾ ತನ್ನ ಕಾರನ್ನು ಮರೆಯಲ್ಲೇ ನಿಲ್ಲಿಸಿಕೊಂಡು ತಂದೆ ಹೋಗುವುದನ್ನೇ ಕಾಯುತ್ತಿದ್ದಳು. ಪ್ರಹ್ಲಾದ್ರವರು ಆ ಕಡೆ ಹೋಗುತ್ತಿದ್ದಂತೆ ಮನೆ ಕಡೆ ಕಾರು ತಿರುಗಿಸಿದ್ದಳು. ಗೌರಿ, ಬೇಗ ಬೇಗ ತಿಂಡಿ ತಿಳ್ಕೊಳಮ್ಮ, ಇನ್ನೇನು ಸೌಪರ್ಣಿಕಾ ಬರೋ ಟೈಮ್ ಆಯಿತು. ಅವರ ಮನೆಯಲ್ಲಿ ಏನೋ ಸ್ವಲ್ಪ ಕೆಲಸ ಇದೆಯಂತೆ, ಒಂದು ಚೂರು ಮಾಡಿಕೊಟ್ಟು ಬರೋವಂತೆ. ಆದರೆ ಈ ವಿಚಾರನ ನಿನ್ನ ಅಪ್ಪಾಜಿಗೆ ಹೇಳೋದಕ್ಕೆ ಹೋಗಬೇಡ, ಇಲ್ಲ ಅಂತ ಅಂದರೆ ಅವರು ರುದ್ರತಾಂಡವ ಆಡ್ಬಿಡ್ತಾರೆ ಅಂತ ಹೇಳಿದವರೇ ತಮ್ಮ ತಟ್ಟೆಗೂ ಗೌರಿ ತಟ್ಟೆಗೂ ತಿಂಡಿ ಬಡಿಸಿದ್ದರು. ಸರಿಯಮ್ಮ ಅಂತ ಹೇಳಿದ ಗೌರಿ ಹ್ಯಾಂಡ್ ವಾಶ್ ಮಾಡಿಕೊಳ್ಳಲು ಹೋದಳು. ಅಷ್ಟರಲ್ಲಿ ಸೌಪರ್ಣಿಕಾ ಮನೆ ಒಳಗಡೆ ಬರಲು 2 ತಟ್ಟೆಗಳಲ್ಲಿ ತಿಂಡಿ ಬಡಿಸಿದ್ದನ್ನು ನೋಡಿ, ಏನಮ್ಮ, ನಾನು ಬರ್ತೀನಿ ಅಂತ ಗೊತ್ತಾಗಿ ಆಗಲೇ ನನಗೂ ತಿಂಡಿ ಬಡಿಸ್ಬಿಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದವಳೆ ಕೈ ಕೂಡ ತೊಳೆಯದೆ ತಿನ್ನೋದಕ್ಕೆ ಕುಳಿತುಕೊಳ್ಳುತ್ತಾಳೆ. ಏ ಸೌಪರ್ಣಿಕಾ, ಅದು ಗೌರಿಗೆ ಅಂತ ಬಡಿಸಿರೋದು, ನಿನಗೆ ಬೇಕು ಅಂದರೆ ಇನ್ನೊಂದು ತಟ್ಟೆಗೆ ಹಾಕಿ ಕೊಡ್ತೀನಿ ಎಂದರು. ಇದನ್ನೇನು ಅವಳು ಎಂಜಲು ಮಾಡಿಲ್ಲ ತಾನೇ, ಮತ್ತೆ ಬಿಡು, ಅವಳು ಇನ್ನೊಂದು ತಟ್ಟೆಗೆ ಬಡಿಸ್ಕೊಂಡು ತಿಂತಾಳೆ ಅಂತ ತಲೆ ಕೂಡ ಎತ್ತದೆ ತಿನ್ನುತ್ತಾ ಹೇಳಿದಳು ಸೌಪರ್ಣಿಕಾ. ಅಲ್ವೇ, ಆಗಲೇ 9 ಗಂಟೆ ಆಯಿತು, ಇನ್ನೂ ತಿಂಡಿ ಮಾಡಿಲ್ವೇನೆ ಮನೆಯಲ್ಲಿ, ನಿನ್ನ ಗಂಡ ಮಕ್ಕಳು ಮತ್ತೆ ಏನು ತಿಂತಾರೆ ಎಂದರು ಅಸಹನೆಯಲ್ಲಿ. ಅಯ್ಯೋ ಬಿಡಮ್ಮ, ಡೈಲಿ ತಿನ್ನೋದು ಇದ್ದದ್ದೇ ತಾನೇ, ಇವತ್ತು ನಿಧಾನಕ್ಕೆ ತಿಂದರೆ ಏನೂ ಆಗೋದಿಲ್ಲ. ಕೈ ತೊಳೆಯಲು ಹೋಗಿದ್ದ ಗೌರಿ ತನ್ನ ತಟ್ಟೆಯನ್ನು ಸೌಪರ್ಣಿಕಾ ತೆಗೆದುಕೊಂಡು ತಿಂತ ಇರೋದನ್ನು ಕಂಡು ಬೇರೆ ಇನ್ನೊಂದು ತಟ್ಟೆಗೆ ತಿಂಡಿ ಬಡಿಸಿಕೊಳ್ಳಲು ನೋಡುತ್ತಾಳೆ. ಆಗ ಸೌಪರ್ಣಿಕಾ, ಗೌರಿ, ನನಗೆ ಇನ್ನೊಂದು ಸ್ವಲ್ಪ ತಿಂಡಿ ಬಡಿಸ್ಬಿಟ್ಟು ಹೋಗಿ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಬಂದುಬಿಡು, ಆಮೇಲೆ ತಿನ್ನೋವಂತೆ ಎಂದಳು. ಆಗ ಕಮಲಾಕ್ಷಿಯವರು, ಸೌಪರ್ಣಿಕಾ, ಪಾಪ ಆ ಹುಡುಗಿ, ತಿಂಡಿ ತಿನ್ನಲಿ ಬಿಡು, ಆಮೇಲೆ ಕಾಫಿ ಮಾಡಿಕೊಡ್ತಾಳೆ ಎಂದರು. ನೀನು ಸುಮ್ಮನೆ ಇರಮ್ಮ, ನಾವು ಕಾಫಿ ಕುಡಿಬೇಕಾದ್ರೆ ಅವಳು ತಿಂಡಿ ತಿಂದರೆ ಆಯಿತು, ಏನು ಹಾಗೆ ನೋಡ್ತಾ ನಿಂತಿದ್ದೀಯಾ, ಹೋಗಿ ಕಾಫಿ ಮಾಡ್ಕೊಂಡು ಬಾ, ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕು, ಜಾಸ್ತಿ ನೀರು ಹಾಕ್ಬೇಡ, ಗಟ್ಟಿಯಾಗಿ ಮಾಡಿ ಹೋಗು ಅಂತ ಕೂಗಿ ಹೇಳಿದಳು. ಡೈನಿಂಗ್ ಟೇಬಲ್ ಮೇಲೆ ಇದ್ದ ತಿಂಡಿಯನ್ನು ತೆಗೆದು ನೋಡಿದ ಸೌಪರ್ಣಿಕಾ, ಅಮ್ಮ, ಇಷ್ಟೇನಾ ತಿಂಡಿ ಇರೋದು, ಒಳಗಡೆನೂ ಇದೆಯಾ ಎಂದಳು. ಇಷ್ಟೇನೆ ಕಣೆ, ಯಾಕೆ ಕೇಳ್ತಾ ಇದ್ದೀಯಾ ಎನ್ನಲು ತಿಂಡಿ ತಿಂದು ಮುಗಿಸಿದ ಸೌಪರ್ಣಿಕಾ, ಸ್ವಲ್ಪ ಹೊತ್ತು ಇರು ಅಂತ ಹೇಳಿದವಳೆ ಕಿಚನ್ಗೆ ಬಂದು ಆ ತಿಂಡಿ ಪೂರ್ತಿ ಹಿಡಿಸುವಂತಹ ಬಾಕ್ಸ್ ತೆಗೆದುಕೊಂಡು ಟೇಬಲ್ ಮೇಲೆ ಇದ್ದ ತಿಂಡಿಯೆಲ್ಲ ಆ ಬಾಕ್ಸ್ಗೆ ಹಾಕಿಕೊಳ್ಳುತ್ತಾಳೆ. ಅದನ್ನು ನೋಡಿದ ಕಮಲಾಕ್ಷಿಯವರು, ಏ ಸೌಪರ್ಣಿಕಾ, ಏನೇ ಮಾಡ್ತಾ ಇದೆಯಾ, ಪಾಪ ಗೌರಿ ಇನ್ನೂ ತಿಂಡಿ ತಿಂದ ಕಣೆ, ಆಗಲೇ ಎಲ್ಲನೂ ಹಾಕ್ಕೊಂಡು ಪ್ಯಾಕ್ ಮಾಡ್ಕೋತಾ ಇದೆಯಲ್ಲ ಕೋಪದಲ್ಲಿ ಹೇಳಿದರು. ಅವಳು ತಿಂಡಿ ತಿಂದ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತಾನೆ ಎಲ್ಲನೂ ಬಾಕ್ಸ್ಗೆ ಹಾಕ್ಕೊಂಡಿದ್ದು, ನಮ್ಮನೆಗೆ ಬಂದ ಮೇಲೆ ಅಲ್ಲೇ ತಿಂಡಿ ತಿಂತಾಳೆ ಬಿಡು ಎನ್ನುವ ವೇಳೆಗೆ ಗೌರಿ ಕಾಫಿ ಮಾಡಿ ತಂದು ಕೊಟ್ಟಳು. ಅವಳು ಹಾಕಿದ್ದ ಒಳ್ಳೆಯ ಡ್ರೆಸ್ ನೋಡಿದವಳೆ, ನೋಡು, ಈ ಡ್ರೆಸ್ನ ಚೇಂಜ್ ಮಾಡಿ ಯಾವುದಾದ್ರೂ ಹಳೆ ಡ್ರೆಸ್ ಇದ್ದರೆ ಹಾಕ್ಕೊಂಡು ಬಾ, ಕೆಲಸ ಮಾಡಬೇಕಾದ್ರೆ ಹೊಸ ಡ್ರೆಸ್ ಎಲ್ಲ ಹಾಕ್ಕೊಂಡಿದ್ರೆ ಹಾಳಾಗುತ್ತೆ ಎಂದಳು. ಆಗ ಕಮಲಾಕ್ಷಿಯವರು, ಅದು ಅವಳು ಡೈಲಿ ಯೂಸ್ಗೆ ಅಂತಲೇ ಕೊಟ್ಟಿರೋದು, ಏನೂ ಪರವಾಗಿಲ್ಲ, ಅದರಲ್ಲೇ ಕರ್ಕೊಂಡು ಹೋಗು
ಅಸಮಾಧಾನದಲ್ಲಿ ಹೇಳಿದರು ಕಮಲಾಕ್ಷಿ. ಆಗ ಸೌಪರ್ಣಿಕಾ, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರಮ್ಮ. ಗೌರಿ, ಹೋಗಿ ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ರೇಗಿದಂತೆ ಹೇಳಿದಳು. ಸೌಪರ್ಣಿಕಾ ಮಾತಿಗೆ ತಲೆಯಾಡಿಸಿದ ಗೌರಿ ಡ್ರೆಸ್ ಚೇಂಜ್ ಮಾಡಲು ತನ್ನ ರೂಮ್ ಕಡೆ ಹೋದಳು. ಅಲ್ಲಮ್ಮ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ನಮ್ಮನೆಗೆ ಹೋಗೋರು ಬರೋರು ಜಾಸ್ತಿ ಇರ್ತಾರೆ. ಇವಳು ಇಷ್ಟೊಂದು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ಬಂದು ನಮ್ಮ ಮನೇಲಿ ಕೆಲಸ ಮಾಡಿದರೆ ನೋಡಿದವರು ಏನು ಅಂದ್ಕೊಳ್ಳೋದಿಲ್ಲ ಎಂದು ತಾಯಿಯ ಬಾಯನ್ನು ಮುಚ್ಚಿಸುತ್ತಾಳೆ. ಗೌರಿ ತನ್ನ ಹತ್ತಿರ ಇದ್ದ ಸಾಧಾರಣವಾದ ಚೂಡಿದಾರ ತೊಟ್ಟು ಕೆಳಗೆ ಬರುತ್ತಾಳೆ. ಆಗ ಸೌಪರ್ಣಿಕಾ, ನೋಡು, ಆಗಲೇ ಟೈಮ್ ಆಗಿದೆ. ನೀನು ತಿಂಡಿ ಅಂತ ತಿನ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ, ನೀನು ಬೇಕಾದರೆ ಅಲ್ಲೇ ತಿನ್ನುವಂತೆ ಬಾ ಅಂತ ಹೇಳಿದವಳೆ ಅವಳ ಕೈಯನ್ನು ಹಿಡಿದುಕೊಂಡು ದರದರನೆ ಎಳೆದುಕೊಂಡು ಹೋಗುತ್ತಾಳೆ. ಹೊರಗೆ ಬಂದ ಕಮಲಾಕ್ಷಿಯವರು, ನಿನ್ನ ಅಪ್ಪ ಬರೋ ಅಷ್ಟರಲ್ಲಿ ಗೌರಿನ ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಡು. ಏನಾದರೂ ಈ ವಿಚಾರ ನಿನ್ನ ಅಪ್ಪನಿಗೆ ಗೊತ್ತಾದರೆ ಅಷ್ಟೇ ಎಂದು ಕೂಗಿ ಹೇಳಿದರು. ಆಗ ಸೌಪರ್ಣಿಕಾ, ಆಯಿತು ಬಿಡಮ್ಮ, ಹೇಳಿದ್ದನ್ನೇ ಎಷ್ಟು ಸಾರಿ ಹೇಳ್ತೀಯ ಅಂದವಳೆ ಕಾರ್ ಸ್ಟಾರ್ಟ್ ಮಾಡಿಕೊಂಡು ತನ್ನ ಮನೆ ಕಡೆ ನಡೆದಳು. ಸೌಪರ್ಣಿಕಾ ನಿಲಯ. ಪ್ರಹ್ಲಾದ್ರವರು ಮಗಳ ಮದುವೆಗೆ ಅಂತ ಅಳಿಯ ಏನು ವರದಕ್ಷಿಣೆ ಕೇಳದಿದ್ದರೂ ಮಗಳಿಗೋಸ್ಕರ ಒಂದು ದೊಡ್ಡ ಬಂಗಲೆಯನ್ನು ಗಿಫ್ಟಾಗಿ ಕೊಟ್ಟಿದ್ದರು. ನೋಡಲು ಪ್ರಹ್ಲಾದ್ರವರ ಮನೆಯಷ್ಟು ದೊಡ್ಡದಿಲ್ಲದಿದ್ದೇ ಹೋದರೂ ಚಿಕ್ಕದಂತೂ ಖಂಡಿತ ಅಲ್ಲ. ಒಂದು ಮಿನಿ ಅರಮನೆಯಂತೆ ಸುಂದರವಾಗಿತ್ತು. ಮನೆಯೇನೂ ಸುಂದರವಾಗಿತ್ತು, ಆದರೆ ಕೆಲಸದವರು ಇಲ್ಲದೆ ಆ ಮನೆ ತನ್ನ ಅಚ್ಚುಕಟ್ಟುತನವನ್ನು ಕಳೆದುಕೊಂಡಿತ್ತು. ಮನೆಗೆ ಬಂದ ಗೌರಿ, ತಾಯಿ ಮಗಳು ಸೇರಿಕೊಂಡು ಗೌರಿಗೆ ಏನಾದರೂ ತೊಂದರೆ ಕೊಡ್ತಾರಾ? ಆ ವಿಚಾರ ಪ್ರಹ್ಲಾದ್ರವರಿಗೆ ತಿಳಿದ್ರೆ ಮುಂದೆ ಅವ್ರ ಕತೆ ಏನು? ತಿಳಿಯಲು ಮುಂದಿನ ಎಪಿಸೋಡ್ ಕೇಳಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.